ಏನಪ್ಪ ಮೀಡಿಯಾದವರು ಕಳೆದ ಹಲವು ದಿನಗಳಿಂದ ಬರೀ ಜಮೀರ್ ಮುಸ್ಲಿಂ ವರ್ಸಸ್ ಮುಸ್ಲಿಂ ವಾರು ಮೊದಲೇ ವಾರ್ ನಡೀತಾ ಇದೆ. ಅದರಲ್ಲೂ ಈ ದಾವಣಗೆರೆ ದಕ್ಷಿಣ ಅನ್ನುವ ಪದ ಪ್ರಯೋಗ ಮಾಡದೆ ನಾವು ನ್ಯೂಸೇ ಶುರು ಮಾಡೋದಿಲ್ವೇನೋ ಅಂತ ನೀವು ಭಾವಿಸ್ಬೋದು. ಎಸ್, ಅಫ್ಕೋರ್ಸ್ ಯುವರ್ ರೈಟ್. ಯಾಕಂತ ಹೇಳಿದ್ರೆ ಸದ್ಯದ ವಾತಾವರಣ ಆಗಿದೆ. ಅದಕ್ಕೆ ಪೂರಕವಾದಂಥ ಎಲ್ಲ ಸುದ್ದಿ ನೋಡ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಮತ್ತು ಜಮೀರ್ ನಡುವೆ ಏನಾದರೂ ಜಂಗಿ ಕುಸ್ತಿ ನಡೀತಾ ಇದೆಯಾ? ಜಂಗಿ ಕುಸ್ತಿ ಅಂತ ಹೇಳಿದ್ರೆ ಅಖಾಡಕ್ಕೆ ಇಳಿದು ತೊಡೆ ತಟ್ಟೇನು ಮಾಡ್ತಾ ಇಲ್ಲ, ಆದರೆ ಅವರ ನಡವಳಿಕೆಗಳು ಹಾಗೆ ಕಾಣಿಸ್ತಾ ಇದ್ದಾವೆ. ಎಸ್, ಡಿ.ಕೆ. ಶಿವಕುಮಾರ್ ಜಮೀರ್ ನಡುವೆ ಜಂಗಿ ಕುಸ್ತಿ. ನೋಡಿ, ಅವ್ರು ಟೆಂಪಲ್ಗೆ ಹೋದ್ರು ನಾವು ಜಂಗಿ ಕುಸ್ತಿ ಅಂತಿದ್ದೀವಿ ಅಂದರೆ ರಾಜಕಾರಣವೇ ಹಾಗೆ, ಅದರ ಗ್ರಾಮರೇ ಹಾಗೆ, ಅದರ ವ್ಯಾಕರಣವೇ ಹಾಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯ ಅಂದ್ರೆ ಪೈಪೋಟಿ, ತಂತ್ರ ಪ್ರತಿತಂತ್ರ ಎಲ್ಲ ಸಹಜ. ಡಿ.ಕೆ. ಮತ್ತು ಜಮೀರ್ ಅಂದ್ರೆ ಎಲ್ಲದರಲ್ಲೂ ಟಗ್ ಆಫ್ ವಾರ್ ಇದ್ದೇ ಇರುತ್ತೆ ಅನ್ನುವಷ್ಟರ ಮಟ್ಟಿಗೆ ಈಗ ಸದ್ಯಕ್ಕೆ ಒಂದು ಪೀಕ್ ಲೆವೆಲ್ ಮುಟ್ಟಿದೆಯೇನೋ ಅಂತ ಅನ್ನಿಸ್ತಾ ಇದೆ. ನಿನ್ನೆ ಅಷ್ಟೇ ಚಾಮರಾಜಪೇಟೆಗೆ ಚಾಮರಾಜಪೇಟೆ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಕೋಟೆ ಅಂತ ನಾವು ನ್ಯೂಸ್ ಭಾಷೆಯಲ್ಲಿ ಕರಿತಿರ್ತೀವಿ, ಜನರು ಕೂಡ ಹಾಗೆ ಕರೀತಾರೆ. ಡಿ.ಕೆ. ಶಿವಕುಮಾರ್ ಅಲ್ಲಿ ಲಗ್ಗೆ ಹಾಕಿದ್ರು, ಅಲ್ಲಿ ಭೇಟಿ ಕೊಟ್ಟಿದ್ರು. ಚಾಮರಾಜಪೇಟೆಯ ಅಯ್ಯಪ್ಪ ಮಂದಿರಕ್ಕೆ ಡಿ.ಕೆ. ಶಿವಕುಮಾರ್ ಹೋಗಿದ್ರು. ಪೈಪೋಟಿಗೆ ಬಿದ್ದಂತೆ ಇವತ್ತು ಜಮೀರ್ ಕೂಡ ಅದೇ ದೇಗುಲಕ್ಕೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಜಮೀರ್ ಭೇಟಿ ಕೊಟ್ಟಿದ್ದಾರೆ. ಏನ್ರಿ ಅಂತ ನಾವೀಗ ಮಾಧ್ಯಮದವ್ರು ಏನಾದರೂ ಕೇಳಿದ್ರೆ ಜಮೀರ್ ಅಹಮದ್ ಅವ್ರನ್ನ, ಏನು ಇಲ್ಲಿ ಬಂದಿದ್ರು, ಅಯ್ಯ ನಾವೇನು ಹೋಗಬಾರ್ದು ಅಂತಿದ್ಯಾ ಅಂತ ಮಾತನ್ನು ಹೇಳ್ತಾರೆ. ಅದರಲ್ಲಿ ಏನಾದರೂ ಬರೆದಿದ್ಯಾ? ಪೈಪೋಟಿ ಅಂತ ಯಾರು ಹೇಳಿದ್ರು? ನಾವೆಲ್ಲ ಒಂದೇ ಪಕ್ಷದವರು, ಒಗ್ಗಟ್ಟಾಗಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಅದು ನಿಮಗೆ ಮೊದಲೇ ಗೊತ್ತಿರಲಿ. ಆದರೆ ಮೇಲ್ನೋಟಕ್ಕೆ ಏನು ಹೇಳ್ತಾರೆ ಅಷ್ಟೇ ನಿಜ ಅಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಈ ಸುದ್ದಿನ ಗಮನಿಸೋಣ. ಈದ್ಗಾ ಮೈದಾನದ ಪಕ್ಕದಲ್ಲೇ ಅಯ್ಯಪ್ಪ ದೇಗುಲ ಇದೆ. ದೇಗುಲದಲ್ಲಿ ಸಿಎಂ ಆಪ್ತ ಮಂತ್ರಿ ಜಮೀರ್ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಯ್ಯಪ್ಪ ದೇವರ ವಿಶೇಷ ಮಂಗಳಾರತಿ ಪಡೆದ್ರು ಮಿನಿಸ್ಟರ್ ಜಮೀರ್ ಹಣೆಗೆ ಬೊಟ್ಟಿಟ್ಟಂಥ ಅಯ್ಯಪ್ಪ ದೇಗುಲದ ಅರ್ಚಕ, ಅಂದರೆ ಅವರು ಅಲ್ಲಿ ಅರ್ಚಕರು ದೇವಸ್ಥಾನಕ್ಕೆ ಬಂದಾಗ ಭಕ್ತಾದಿಗಳಿಗೆ ಹಣೆಯಲ್ಲಿ ಬೊಟ್ಟಿಡೋದು ಸಹಜ. ಇತ್ತೀಚೆಗೆ ತಾನು ಜಾತಿ ರಾಜಕೀಯ ಮಾಡೋನಲ್ಲ ಅಂತ ಜಮೀರ್ ಹೇಳಿದ್ರು. ಜಾತಿ ರಾಜಕೀಯ ಮಾಡಿದ್ರೆ ಹುಳ ಬೀಳಿ ಅಂತ ಕಿಡಿಕಾರಿದ್ರು ಜಮೀರ್. ಎಸ್, ನೋಡಿ, ಹ್ಯೂಮನ್ ಬೀಯಿಂಗ್ಸ್ ಎಲ್ಲರೂ ಕೂಡ ಮನುಷ್ಯರೇ. ರಾಜಕಾರಣಿಗಳಾಗಿರ್ಬಹುದು, ಮತದಾರರಾಗಿರ್ಬಹುದು, ಪ್ರತಿಯೊಬ್ಬರು ಕೂಡ ಮನುಷ್ಯರೇ. ಆದರೆ ಮನುಷ್ಯರಷ್ಟೇ ನಾವು ಈ ಪ್ರಕೃತಿಗೆ ಒಡೆಯಿರೋ ಅನ್ನುವ ಅಹಂಕಾರದಲ್ಲಿ ನಾವೆಲ್ಲ ಇರ್ತೀವಿ. ಅದರಲ್ಲೂ ರಾಜಕಾರಣ ಅಂತ ಬಂದಾಗ ಇನ್ನೂ ಒಂದು ಪಟ್ಟು ಜಾಸ್ತಿನೇ. ಯಾಕಂತ ಹೇಳಿದ್ರೆ ಅಧಿಕಾರ ಹಾಗೆ ಮಾಡಿಸುತ್ತೆ. ಆ ಪವರ್ ಅನ್ನೋ ಶಬ್ದ ಇದೆಯಲ್ಲ, ಆ ಶಕ್ತಿ, ನಾವೇನು ಮಾಡಿದ್ರು ನಡೆಯುತ್ತೆ ಅನ್ನೋ ಭಾವನೆ ಇರುತ್ತೆ. ಈಗ ಅಂಥದ್ದೇನು ನಡೆದಿಲ್ಲ ಅಂದ್ಕೊಳ್ಳೋಣ. ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು, ಅದು ಸುದ್ದಿನ ಅಲ್ಲ. ಆದರೆ ಯಾಕೆ ಜಮೀರ್ ಅಹಮದ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು, ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿದರು ಅಲ್ವಾ? ಆಮೇಲೆ ಇನ್ನೂ ವಿಶೇಷ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಮುಸಲ್ಮಾನ್ ನಾಯಕರಾಗಿ ಅವರು ಬೊಟ್ಟು ಕೂಡ ಇಟ್ಕೊಂಡಿದ್ದಾರೆ. ಹೌದು, ರಾಜಕಾರಣದಲ್ಲಿ ಎಲ್ಲವೂ ಇರುತ್ತೆ. ಈಗ ನಮ್ಮ ಹಿಂದೂ ನಾಯಕರು ಟೊಪ್ಪಿ ಹಾಕ್ಕೊಳ್ಳಲ್ವಾ? ಮುಸ್ಲಿಂ ಟೊಪ್ಪಿ ಹಾಕ್ಕೊಳ್ತಾರೆ, ದರ್ಗಾಗೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ, ದುವಾ ಮಾಡ್ತಾರೆ, ನಮಾಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ, ಎಸ್, ನನ್ನ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ಬಹುಶಃ ಚಾಮರಾಜಪೇಟೆ ಆವರಣದಲ್ಲಿ ಇದ್ದೀರಾ ಅಂತ ಭಾವಿಸ್ತೇನೆ. ಎಸ್, ವಿವೇಕ್ ಎಲ್ಲಿಂದ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ.